13 ನೂತನ ಸಚಿವರುಗಳಿಗೆ ಖಾತೆಗಳು ಫಿಕ್ಸ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ದೊಡ್ಡ ಮಟ್ಟದ ಸರ್ಕಸ್ ಇಲ್ಲೇ ನಡೆಯೋದು. ಸಂಪುಟಕ್ಕೆ ಸೇರಿಸಿಕೊಂಡಾಯ್ತು, ಬಟ್ ಈಗ ಖಾತೆಗಳ ಪೈಪೋಟಿ ಜೋರಾಗುತ್ತೆ. ನೂತನ ಸಚಿವರ ಸಂಭವನೀಯ ಖಾತೆಗಳ ಮಾಹಿತಿ. ಡಾಕ್ಟರ್ ಜಿ ಪರಮೇಶ್ವರ್ಗೆ ಡಿಸಿಎಂ ಜೊತೆ ಕಂದಾಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆ ಇದೆ, ಜೊತೆಗೆ ಖಾದರ್ಗೆ ಆರೋಗ್ಯ ಖಾತೆಯನ್ನ ಕೊಡಲಾಗುತ್ತೆ. ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಖಾತೆ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಸಿಗಬಹುದಾ ಅನ್ನುವಂತಹ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಖಾತೆ ಸಿಗಬಹುದಾ? ಈ ಎಲ್ಲ ಡಿಸ್ಕಸ್ ಆಗ್ತಾ ಇರುವಂತದ್ದು, ಬಟ್ ನಾಟ್ ಕನ್ಫರ್ಮ್. ಜಾರ್ಜ್ಗೆ ಇಂಧನ ಖಾತೆ, ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಈಗ ನಗರಾಭಿವೃದ್ಧಿ ಖಾತೆ ವಿಚಾರಕ್ಕೆ ಬಂದಾಗ ರೇಸಲ್ಲಿ ತುಂಬಾ ಜನ ಇದ್ದಾರೆ. ಕೃಷ್ಣ ಬೈರೇಗೌಡರು ಇದ್ದಾರೆ, ಜೊತೆಗೆ ಪರಮೇಶ್ವರ್ ಅವರು ಆ ಖಾತೆಯು ಬೇಕು ಅನ್ನುವಂತಹ ಒಂದು ಇದನ್ನ ಇಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆಯೇ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ನನಗೆ ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಕೇಳಿದ್ರು. ಆದ್ರೆ ನೆಕ್ಸ್ಟ್ ಅಧಿಕಾರ ಇದಾದಂತಹ ಸಂದರ್ಭದಲ್ಲಿ, ಟ್ರಾನ್ಸ್ಫರ್ ಆದಂತಹ ಸಂದರ್ಭದಲ್ಲಿ ನಿಮಗೆ ಆ ಖಾತೆಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ರಂತೆ. ಈಗ ಅದೇ ಡಿಮ್ಯಾಂಡ್ ಅನ್ನ ಈಗ ಇಟ್ಟಿದ್ದಾರೆ. ನನಗೆ ಈ ಬಾರಿ ಏನ್ ಭರವಸೆ ಕೊಟ್ಟಿದ್ರಿ ಅದನ್ನ ಈಡೇರಿಸಿ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕಂತಂದ್ರೆ ಬೆಂಗಳೂರಿನ ಬಗ್ಗೆ ಆ ನಾಡಿ ಮಿಡಿತವನ್ನ ತಿಳ್ಕೊಂಡಿದ್ದವರಲ್ಲಿ ಕೃಷ್ಣ ಬೈರೇಗೌಡರು ಒಬ್ರು. ಹಾಗಾಗಿ ಈಗ ಗಮನಿಸಬೇಕಾಗಿರುವಂತದ್ದು, ಈಗ ಯಡಿಯೂರಪ್ಪನವರು ಬಿಜೆಪಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ನಗರಾಭಿವೃದ್ಧಿ ಖಾತೆಯನ್ನ ಅವರ ಬಳಿಯೇ ಇಟ್ಕೊಂಡಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಖಾತೆಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು ಬಲವಂತವಾಗಿ. ಈಗ ಬಂದಿರುವಂತಹ ನೆಕ್ಸ್ಟ್ ಬರುವಂತಹ ಸಾಮಾನ್ಯವಾಗಿ ನಗರಾಭಿವೃದ್ಧಿ ಖಾತೆಯನ್ನ ಬೆಂಗಳೂರಲ್ಲಿ ಸುತ್ತಮುತ್ತ ಇರುವಂತಹ ಶಾಸಕರುಗಳಿಗೆ ಕೊಟ್ಟರೆ, ಯಾಕಂದ್ರೆ ಬೆಂಗಳೂರಿನ ನಾಡಿ ಮಿಡಿತ ಗೊತ್ತಿರುವಂತವರಿಗೆ ಅಭಿವೃದ್ಧಿ ಮಾಡೋದಕ್ಕೆ ಅಲ್ಲಿನ ಲೂಪ್ ಹೋಲ್ಸ್ಗಳೇನಿರುತ್ತೆ ಅದ್ರ ಬಗ್ಗೆ ಅರಿವಿರುತ್ತೆ. ಬಟ್ ಡಿ ಕೆ ಶಿವಕುಮಾರ್ ಅವರು ರಾಮನಗರ, ಅದು ಬೇರೆ ಕ್ಷೇತ್ರದವರಾದರೂ ಕೂಡ ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆಯನ್ನ ತಮ್ಮಲ್ಲೇ ಉಳಿಸ್ಕೊಂಡಿದ್ರು. ಈ ಬಾರಿ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ, ಜೊತೆಗೆ ಫೈಟ್ ಕೂಡ ಇದೆ ನಗರಾಭಿವೃದ್ಧಿ ಖಾತೆಗೆ. ಎಂಬಿ ಪಾಟೀಲ್ಗೆ ಬೃಹತ್ ಕೈಗಾರಿಕೆ ಅಥವಾ ಮೂಲ ಸೌಕರ್ಯ ಕೊಡುವಂತಹ ಚಾನ್ಸಸ್ ಇದೆಯಾ ಅನ್ನುವಂತಹ ಪ್ರಶ್ನೆ. ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಅವರಿಗೆ ನಗರಾಭಿವೃದ್ಧಿ ಖಾತೆ ಬೇಕು ಅನ್ನುವಂತಹ ಡಿಮ್ಯಾಂಡ್ ಕೂಡ ಇದೆ. ಲೆಟ್ಸ್ ಸಿ. ಭೈರತಿ ಸುರೇಶ್ಗೆ ಸಾರಿಗೆ ಖಾತೆ ಸಿಗುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಮಾಹಿತಿ. ಯತೀಂದ್ರಗೆ ಜೊತೆಗೆ ಯತೀಂದ್ರ ಅವರು ಕೂಡ ನಗರಾಭಿವೃದ್ಧಿ ಖಾತೆ ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ಖಾತೆಯನ್ನ ಕೂಡ ಕೇಳ್ತಾ ಇದ್ದಾರೆ. KH ಮುನಿಯಪ್ಪಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಿಗುವಂತಹ ಚಾನ್ಸಸ್. ಶರಣಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಖಾತೆ ಸಿಗುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೂ ಕೂಡ ಕೆಲವೊಂದು ಖಾತೆಗಳಿಗೆ ಸಾಕಷ್ಟು ಫೈಟ್ ನಡೀತಾ ಇರುವಂತದ್ರಿಂದಾಗಿ ಇನ್ನು ಫೈನಲ್ ಆಗಿಲ್ಲ, ಕಾದು ನೋಡಬೇಕು ಯಾರ್ಯಾರಿಗೆ ಯಾವ ಯಾವ ಖಾತೆ ಸಿಗುತ್ತೆ, ಹೈಕಮಾಂಡ್ ಯಾವ ರೀತಿಯಾಗಿ ಅಳೆದು ತೂಗಿ ಯಾವ ಯಾವ ಖಾತೆಗಳನ್ನ ಯಾವ ಶಾಸಕ ಅಂದ್ರೆ ಸಚಿವರುಗಳಿಗೆ ಕೊಡ್ತಾರೆ ಅಂತ.